ಹಾಯ್ 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 ಹಾಯ್. ನಮಸ್ಕಾರ ಗುರು, ಎಲ್ಲರೂ ಚೆನ್ನಾಗಿದ್ದೀರಾ? ಇವನೇ ನೋಡಿ ನನ್ನನ್ನು ಬಂದು ಎದ್ದೋಳಿಸಿದ್ದು. ಯಾಕೆ ಎದ್ದೋಳಿಸಿನೋ ಗೊತ್ತಿಲ್ಲ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಸರಿ ಅಂತ ಎದ್ದು ನೋಡು ಆಚೆ ಬಂದರೆ ಆಗಲೇ 12:30. ನಮ್ಮ ಶಿವಕುಮಾರಣ್ಣ ಎಲ್ಲೋ ಫಂಕ್ಷನ್ಗೆ ಹೋಗಿದ್ರು, ಹಂಗೆ ಬಂದು ಬಿರಿಯಾನಿ ಕೊಟ್ಟರು ತಿನ್ನೋ ಅಂತ. ಸೂಪರ್ ಆಗಿದೆ. ತಿಂದೆ. ನಮ್ಮ ಭಟ್ರು ನೋಡಿ ಸೈಲೆಂಟಾಗಿ ಪಾಪ ಸುಸ್ತಾಗ್ಬಿಟ್ಟಿದ್ರು, ಯಾಕಂದರೆ ಬೆಳಗ್ಗೆಯಿಂದ ಅವರೊಬ್ಬರೇ ಇದ್ರಲ್ಲ, ಹಂಗಾಗಿ. ಸರಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಆಯ್ತಲ್ಲ 12:30, ಹಂಗೆ ನಮ್ಮ ಭಟ್ರಿಗೆ ಮತ್ತು ನಮ್ಮ ಶಿವಕುಮಾರನಿಗೆ ಊಟ ತಗೋಬೋಗು ಅಂತ ಕಳಿಸಿತ್ತು. ಸರಿ ಆಯ್ತಣ್ಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ ನಮ್ಮ ದಟ್ಟಣ್ಣ ಹೋಟ್ಲಿಗೆ. ಬಂದ್ಬಿಟ್ಟು ಅವ್ರು ಅನ್ನ ಸಾಂಬಾರು ತೊಗೊಂಡು ಶಿಸ್ತಾಗಿ ಮತ್ತೆ ವಾಪಸ್ ಹಾಸ್ಟೆಲ್ ಕಡೆ ಹೋದೆ. ಏನು ಮಾಡೋಣ, ಏನು ಮಾಡೋಕ್ಕೇನು ಕೆಲಸ ಇಲ್ಲ. ಇವಾಗ ಹೋಗಿ ಆರಾಮಾಗಿ ಮಲ್ಕೊತೀನಿ, ಆಮೇಲಿಂದ ಏನು ಮಾಡಬೇಕು ನೋಡೋಣ. ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದಷ್ಟೊತ್ತಿಗೆ ಅವಲೇ ವಾರ್ಡನ್ ಕರೆದ್ಬಿಟ್ಟು ಇವತ್ತು ನಮಗೆ ಸೋಪು, ಶಾಂಪು, ಬ್ರಷ್ಷು, ಕೊಬ್ಬರಿ ಎಣ್ಣೆ ಎಲ್ಲ ಕೊಟ್ಟರು. ಅದನ್ನೆಲ್ಲ ಇಸ್ಕೊಂಡು ಹಾಸ್ಟೆಲ್ಗೆ ಬಂದು ಮಲ್ಕೊಂಡೆ. ಮತ್ತೆ ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟು